ಸಾಲಿಗೆ ಎಷ್ಟು ಕ್ಯಾಪ್ ಇಟ್ಟಿದ್ದೀರಿ? ಸಾಲ 4 ಅಡಿ ಇದೆ. 4 ಅಡಿ. ಗಿಡದಿಂದ ಗಿಡಕ್ಕೆ ಎಷ್ಟು ಬಿಟ್ಟಿದ್ದೀರಿ? ಗಿಡಕ್ಕೆ 1 ಅಡಿ ಕೊಡಿ. 1 ಅಡಿ ಬಿಟ್ಟಿದ್ದೀರಿ. ಈಗ ಫಸ್ಟ್ ಕಟಿಂಗು ಎಷ್ಟು ಇದು ಬಂದಿದೆ? ಫಸ್ಟ್ ಕಟಿಂಗು ಹೊಸ್ದಾಗಿ ಅನುಭವ ಒಂದು 2.5 ಕ್ವಿಂಟಲ್ ಸಿಗ್ಬೋದು ಅನ್ಕೊಂಡಿದ್ವಿ. ಬಡ್ಡೆ ಕಾಯಿ ಬಿಟ್ಟಿರೋದು. ಎಷ್ಟು ಗಿಡಕ್ಕೆ? ಒಂದು ನಮಗೆ ಅರ್ಧ ಎಕರೆಗೆ ಅಂದರೆ ಇದು ಬಡ್ಡೆಕಾಯಿ ಇದು ಫಸ್ಟ್ ಕುಯ್ಲು ಕುಡಿತಿರೋದಲ್ಲ, ಹಂಗಾಗಿ ಇದು ನಮ್ಗೆ ಇನ್ನೂ ಅನುಭವ ಹೆಂಗೆ ಏನು ಅಂತ ಇದ್ರ ಗೊತ್ತಿಲ್ಲ. ಇದೇ ಮೊದಲನೇ ವರ್ಷ ಮಾಡಿರೋದು ನಾವು. ಮೊದಲನೇ ವರ್ಷ ಮಾಡಿದ್ರಿ? ಅಂದರೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಅಂತ ಮಾಡ್ದೋ. ಇನ್ನು ಬರೋ ವರ್ಷಕ್ಕೆ ಇನ್ನೂ ಎಕ್ಸ್ಟ್ರಾ ಮಾಡ್ತೀವಿ. ಇಲ್ಲಿ ನಿಮ್ಮ ಲೋಕಲ್ ರೈತರೆಲ್ಲ ಬೆರಂಗಳಿ ಸರೌಂಡಿಂಗು ಎಲ್ಲ ಮಾಡ್ಬೋದು ಇದನ್ನ? ಮಾಡ್ಬೋದು, ಮಾಡಿದ್ದಾರೆ. ಅಂದರೆ ಇನ್ನೂ ನಮ್ಗೆ ಅನುಭವ ಕಮ್ಮಿ ಇದು ಕಮ್ಮಿ. ಒಂದ್ಸರಿ ಏನು ಅಂದರೆ ಕೆಲಸ ಮಾಡಿದ್ರೆ ಗೊತ್ತಾಗ್ತದೆ ಬೆಳೆದು ಎಲ್ಲ ಇರೋದ್ರೆ. ಅಂದರೆ ರೈಟು ಎಲ್ಲ ಇದೆ, ಚೆನ್ನಾಗಿರ್ತದೆ ರೈಟುವೆ. ಕೂಡ 45 ದಿವಸಕ್ಕೆ ಬೇಗ ಬರ್ತದೆ ಬೆಳೆ ಇದು. ಅಂದರೆ ಬೀನಿಸು ನಾವು ಮಾಮೂಲಿ ಕೆಳಗಡೆ ಬಿಡ್ತಲ್ಲ ಆ ಬೀನಿಸು ಅನ್ಕೊಂಡು ಈ ಥರನೂ ಬೆಳೀತಾರೆ ಅನ್ನೋದು ಈಗ ನಮಗೆ ಅನುಭವ ಗೊತ್ತಾಯ್ತದೆ. ನೆಲ್ ಬೀನ್ಸ್ ಅಂತ ಅನ್ಕೊಂಡಿದ್ರೆ ಈ ಥರ ಪೋಲ್ ಕಟ್ ಬೆಳೀತಾರೆ ಅಂತ ಗೊತ್ತಿಲ್ಲ ನಮಗೆ. ಒಟ್ನಲ್ಲಿ ಸಮಾಧಾನವಾಗಿದ್ದೀರಿ ಬೆಳೆದು? ಏನು ತೊಂದರೆ ಇಲ್ಲ ಸರ್, ಸಮಾಧಾನವಾಗಿದ್ದೀನಿ. ಚೆನ್ನಾಗಿದೆ ಬೆಳೆನೂ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಇದು ಅನುಭವ, ಇದು ಹೊಸ್ದಾಗಿ ಮಾಡಿರೋದಲ್ಲ, ನಮ್ಗೇನೋ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು. ನೆಕ್ಸ್ಟ್ ಮಾಡ್ಬೋದು ಅನ್ನಿಸ್ತು. ಹೆಂಗೆ ಮಾಡಿದ್ರೆ ಏನು ಅಂತ ಐಡಿಯಾಸ್ ಇದೆ ಇನ್ನು. ಕುಂಬಳಕ್ಕೆ ಒಟ್ಟಿನಲ್ಲಿ ಇದಕ್ಕಿಂತ ಹೋಲ್ಸ್ಕೊಂಡು ಇದು ಕುಂಬಳಕ್ಕಿಂತ ಇದು ರಿಸ್ಕ್ ಇದೆ. ಕುಂಬಳ ಏನಪ್ಪ ಅಂತಂದರೆ ಒಂದು ಅದೇ ರಿಸ್ಕ್ ಕಮ್ಮಿ ಇರ್ತದೆ. ಇದೇನಪ್ಪ ಅಂತಂದರೆ ಸಣ್ಣ ಕೆಲಸ, ಒಂದು ಆಳು ಕೆಲಸ ಇರ್ತದೆ, ಆದರೆ ಅದೇ ಥರಕ್ಕೂ ಅದೇನೂ ಇರ್ತದೆ. ಅದೇನೋ ಹಂಗೆ ಇರುತ್ತೆ. ಓಕೆ ವಂದನೆಗಳು.